ಸೊಲ್ಮೆಲು ನಮ ಕುಡ್ಲತೊಡು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಕೊರೋನಾ ಸಿಕ್ಕಿಗೆ ಇಂಜೆಕ್ಷನ್ ಮಾಡ್ದು ಪುಣೆದ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ದೇಶದ 13 ಕೇಂದ್ರಗಳಿಗೆ ಎನ್ಮ ಇಮಾನ್ ಲೆಡ್ ಬತ್ತಿನ ಕೊರೋನಾ ಇಂಜೆಕ್ಷನ್ ಕೇಂದ್ರ ಆಯುಷ್ ಮಂತ್ರಿ ಶ್ರೀಪಾದ ಯಶೋ ನಾಯ್ಕರ್ನ ಕಾರ್ ಅಂಕೋಲ ಕೈತಲ ಅವಘಡ ಮಂತ್ರಿಯರನ್ನ ಬಡಿದಿ ವಿಜಯ ನಾಯಕ್ ಸೇರ್ದು ಇರ್ವಿರ್ತಿಡ್ದು ಮಂತ್ರಿಯರಿಗೆ ಜೋರ್ದ ಪಿಟ್ಟು ಬ್ರಹ್ಮರಕೊಟ್ಲುಡು ಬಿಜೆಪಿ ಜಿಲ್ಲಾ ಮಟ್ಟದ ಜನಸೇವಕ ಸಭೆ ದೇಶದ್ರೋಹದ ಘೋಷಣೆ ನಮಿತ್ತಕ್ಕೆ ಪಾಡಂಡ ಅಂಚಿನಕ್ಲಿನ ನಾಲೈ ಕುತ್ಕೊಂಡು ಮಂತ್ರಿ ಕೆಎಸ್ ಈಶ್ವರಪ್ಪ ಒಡಿಪು ಜಿಲ್ಲೆದ ಉಚ್ಚಿಲಡ್ ಬಾಬಾ ಮೆಟ್ರೋ ಫರ್ನಿಚರ್ಸ್ ವರ್ಲ್ಡ್ ಉದಿಪನ ಬಾಬಾ ಮೆಟ್ರೋ ನನ್ಲಾತ್ ಗಿರಾಕ್ಲಿನ ದೋಸ್ತಿಯಾದ ಬುಲೆವಡ್ ಲಾಲಾಜಿ ಮೆಂಡನ್ ಇತ ವಾರ್ತೆದ ವಿವರ ಮಾಮಾರಿ ಕೊರೋನಾ ಸಿಕ್ಕಿಗೆ ಮರ್ದು ಬೈತಂಡ ಮಾತೆರ್ಲ ಎದುರು ಒಂದಿತ್ತಿನ ಇಂಜೆಕ್ಷನ್ ಪೂನೆ ಹಿಡ್ದು ಎನ್ಮ ಇಮಾನ್ ಲೆಡ್ ದೇಶದ 13 ಕೇಂದ್ರಲೆಗ್ ಅಂಗಾರ ಬತ್ತ ಸೇಡ್ದಂಡ ಪುಣೆದ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಈ ಮರ್ದನ ಕಡಪಡ್ದು ಕೊಡ್ತಾರ ಮಾಮಾರಿ ಕೊರೋನಾ ಸಿಕ್ಕಿಡ್ದು ಕಷ್ಟಡುಪ್ಪನ ದೇಶದ ಜನಕುಲಿಗೆ ಕೊರೋನಾ ಮರ್ದದ ಇಂಜೆಕ್ಷನ್ ಬೈದಂಡು ಪುಣೆದ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೊರೋನಾ ಕೋವಿಶೀಲ್ಡ್ ಇಂಜೆಕ್ಷನ್ ಒದಗಾವುದುಲ್ಲೇರು ಅಂಗಾರೆ ಪುಲ್ಯಕಂಡೆ 5 ಗಂಟೆದ್ದು ಭಾರಿ ತಯಾರು ಬೊಕ್ಕ ಭದ್ರತೆದ ಒಟ್ಟುಗೂ ಕೊರೋನಾ ವಿರುದ್ಧದ ಇಂಜೆಕ್ಷನ್ ಮರದು ಸಾಕಾತಿರು ಪುಣೆಡ್ದು ಎಣ್ಮ ಇಮಾನುಲೆಡ್ ದೇಶದ 13 ಜಾಗಳಿಗೆ ಇಂಜೆಕ್ಷನ್ ಸಾಗಾವನ ಕಾರ್ಯ ಶುರುವಾತಂಡು ಡೆಲ್ಲಿ ಹರಿಯಾಣದ ಕರ್ನಲ್ ಅಹಮದಾಬಾದ್ ಚಂಡೀಗಢ ಬೆಂಗಳೂರು ಹೈದರಾಬಾದ್ ಭುವನೇಶ್ವರ ಕಲ್ಕತ್ತಾ ಗುವಾಹಟಿ ಇಂಚ 13 ಮುಖ್ಯ ನಗರಗಳಿಗೆ ಇಂಜೆಕ್ಷನ್ ಸಾಗಾದಿರು ಪುಲ್ಯಕಾಂಡೆ ಬಿದ್ದಾಡ್ನ ವಿಮಾನ 10 ಗಂಟೆಗೆ ಮುಟ್ಟುತುಂಡು ಅಲ್ಪಡ್ದು ಪ್ರಾದೇಶಿಕ ಕೇಂದ್ರಗಳಿಗೆ ಕೂಡ ಜಿಲ್ಲಾ ಕೇಂದ್ರಗಳಿಗೆ ಇಂಜೆಕ್ಷನ್ ಒದಗಾವುದು ಸುರೂತ ಹಂತಡು ಆರೋಗ್ಯ ಕಾರ್ಯಕರ್ತರಿಗೆ ಧರ್ಮಗೂ ಇಂಜೆಕ್ಷನ್ ಕೊರ್ಪುಡು ಪ್ರತಿಯೊಂದು ಇಂಜೆಕ್ಷನ್ಗೆ 200 ರೂಪಾಯಿ ಬೊಕ್ಕ 10 ರೂಪಾಯಿ ಜಿಎಸ್ಟಿ ನಿಗಂಟಾತಡು ಕರ್ನಾಟಕ ರಾಜ್ಯಡು ಜೂವ ಕೈಟ್ ಪತ್ತದು ಕೊರೋನಾ ಪೊರ್ತುಡು ಬೆಂದಿನ ಡಾಕ್ಟರ್ ನಕ್ಲು ನರ್ಸುಲು ಪೊಲೀಸರು ಸೈನಿಕರು ಈ ಕಾರ್ಯಡು ದುಂಬತ್ತಿನ ಕಾರ್ಯಕರ್ತರು ಸೇರ್ದು 14 ಲಕ್ಷ ಜನಕ್ಕೂ ಇಂಜೆಕ್ಷನ್ ಕೊರ್ಪುಂಡು ಇಂದಕ್ಕಾದ ಭಾರಿ ತಯಾರಾತಂಡು 235 ಕೇಂದ್ರಲೆಡ್ ಈ ಇಂಜೆಕ್ಷನ್ ಪಟ್ಟಿರ ವ್ಯವಸ್ಥೆ ಮಾಡ್ತಿದ್ದೆ ಸುರೂತ ಇಂಜೆಕ್ಷನ್ ಕೊರದು 28 ದಿನದ ಬೊಕ್ಕ ರೆಡ್ಡನೆ ಇಂಜೆಕ್ಷನ್ ಕೊರಪುಣಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಟ್ವಿಟರ್ ತೆರಿಪಾದಿರು ಕೇಂದ್ರ ಆಯುಷ್ ಮಂತ್ರಿ ಶ್ರೀಪಾದ ಯಶೋ ನಾಯ್ಕರ್ನ ಕಾರ್ ಸೋಮವಾರ ಅಂಕೋಲ ಕೈತಲ ಮಗಡ್ದು ಅರನ ಬಡಿದಿ ವಿಜಯ ನಾಯ್ಕ್ ಬೊಕ್ಕ ಆಪ್ತ ಕಾರ್ಯಂತರ ದೀಪಕ್ ದುಬೆ ಜೀವ ಕಳೆವಂದಿರ ಮಂತ್ರಿಯರಿಗೆ ಜೋರ್ದ ಪೆಟ್ಟಾದ ಅರೆನ ಗೋವಾ ಪಣಜಿದ ಆಸ್ಪತ್ರೆಗೆ ಸೇರ್ಸಾದಿರ ಕೇಂದ್ರ ಆಯುಷ್ ಮಂತ್ರಿ ಶ್ರೀಪಾದ್ ಯಶೋ ನಾಯಕ್ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಗೆ ಭೇಟಿ ಕೊರದು ಕಾರ್ಡ್ ಅಂಕೋಲ ದೈಟೆ ಪೋನಗ ಹೊಸಕಂಬಿ ಕೈತಲ್ ಕಾರು ಮಗರ್ದಂಡು ಕಾರ್ಡಿತ್ತಿನ ಮಂತ್ರಿಯರ್ನ ಬಡದಿ ವಿಜಯ್ ನಾಯಕ್ ಬೊಕ್ಕ ಆಪ್ತ ಕಾರ್ಯಂತಿರ್ ಆರ್ಎಸ್ಎಸ್ ಪ್ರಚಾರಕ್ಕೆಲ್ಲ ಆದುಪ್ಪುನ ದೀಪಕ್ ದುಬೆ ಜಾಗೆಡೆ ತೀರ್ದೆರು ಜೋರ್ದ ಪೆಟ್ಟಾಯ್ನ ಕೇಂದ್ರ ಮಂತ್ರಿ ಶ್ರೀಪಾದ್ ನಾಯ್ಕರೇನು ಗೋವಾ ಪಣಜಿದ ಬಂಬೋಲಿಯಂ ಆಸ್ಪತ್ರೆಗೆ ಸೇರ್ಸಾದರು ಕಾರ್ಡು ಒಟ್ಟು 6 ಜನ ಇದ್ದರು ಶ್ರೀಪಾದ್ ನಾಯ್ಕರಿಗೂ ಜೋರ್ದ ಪೆಟ್ಟು 3 ಎಲ್ಯ ಮಟ್ಟಡು ತಾಗದಂಡು 20 ಜೀವ ಕಳವಂದಿರು ಕೇಂದ್ರ ಮಂತ್ರಿ ಶ್ರೀಪಾದ್ ಯಶೋ ನಾಯ್ಕ್ ಕುಟುಂಬದೊಟ್ಟುಗೂ ಜನವರಿ 1 ಧರ್ಮಸ್ಥಳ ಶಾಂತಿವನ ಕಾರ್ಯಕ್ರಮ ಪತ್ತೆಕ್ಕು ಒಡಿಪು ಶ್ರೀಕೃಷ್ಣ ಮಠ ಬೊಕ್ಕ ಕೊಲ್ಲೂರು ದೇವಸ್ಥಾನದ ಚಂಡಿಕಾ ಹೋಮಡು ಪಾಲ್ದೆ ತೊಂದರು 19 ಸೋಮವಾರ ಯಲ್ಲಾಪುರ ಕೂಡಿಗೇಡು ಪೂಜೆ ಆದ ಕೆಲವು ದೇವಸ್ಥಾನಗಳಿಗೂ ಪೋದು ಗೋಕರ್ಣಗೂ ಪೋವಂದಿತ್ತರು ರಾಜಮಾರ್ಗ ಬುಡ್ದು ಬಲಮಾರ್ಗೊಡೆ ಕಾರು ಪೋನಗ ಎಸ್ಕಾಟ್ ಗಾಡಿನ ಓವರ್ಟೇಕ್ ಮಲ್ಪೆರ ಪೋದು ಡ್ರೈವರ್ನ ಪತ್ತು ತತ್ತದು ಕಾರು ಮಗರ್ದಿಂಡು ರಾಜ್ಯದ ಮಾತಾ ಗ್ರಾಮ ಪಂಚಾಯತ್ ಕಟೋಣಲಿಗೆ ಸೋಲಾರ್ ಬಲ್ಬ್ ಪಾಡ್ನ ಯೋಜನೆ ಉಂಡು ಐತ ಖರ್ಚಿನ ಪಂಚಾಯತ್ ಅನುದಾನದ್ದು ಒಟ್ಟು ಸೇರವನ ಕಾರ್ಯನು ಗ್ರಾಮ ಪಂಚಾಯತದ ಹೊಸ ಸದಸ್ಯರು ಮಲ್ಪಡುಂದು ರಾಜ್ಯದ ಪಂಚಾಯತ್ ರಾಜ್ ಮಂತ್ರಿ ಕೆ ಈಶ್ವರಪ್ಪ ಪಂತೆರ ಬ್ರಹ್ಮರಕುಟ್ಲದ ಬಂಟೆರನ ಭವನಡು ನಡಪಾಯಿನ ಜಿಲ್ಲಾ ಮಟ್ಟದ ಜನಸೇವಕ ಸಭೆಟ್ 6 ಪಾತಿರಿಯರು ಭಾರತೀಯ ಜನತಾ ಪಕ್ಷದ ನೆಲೆಟ್ಟು ಸೋಮವಾರ ಬಂಟ್ವಾಳ ತಾಲೂಕು ಬ್ರಹ್ಮರಕೂಟ್ಲದ ಬಂಟೆರ್ನ ಭವನಡು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಜನಸೇವಕ ಸಭೆ ಅಟ್ಟಣೆ ಆದಿತ್ತದು ಕಾರ್ಯಕ್ರಮವನ್ನು ರಾಜ್ಯದ ಪಂಚಾಯತ್ ರಾಜ್ ಮಂತ್ರಿ ಕೆಎಸ್ ಈಶ್ವರಪ್ಪ ಉದಿಪನ ಮಲ್ತೆರು ಈಶ್ವರಪ್ಪ ಪಾತಿರ್ತು
ಹಿಂದುತ್ವಗೂ ಅಪಮಾನ ಮಲ್ಪುನಕ್ಲಿಗ್ ಪಾಕಿಸ್ತಾನ ಜಿಂದಾಬಾದ್ ಪನ್ಪುನ ದೇಶ ದ್ರೋಹಿಳಿನ ಮಿತ್ ರಾಜ್ಯ ಸರ್ಕಾರ ಕ್ರಮ ದೆತನುಂಡು ಕಾಂಗ್ರೆಸ್ ಪಕ್ಷದ ಉಮೇದಿಡು ದೇಶ ದ್ರೋಹದ ಘೋಷಣೆ ಪಾಡ್ವೆರು ನನ್ನದ ದಿನಕ್ಲಿಡಿ ಏರಾಡಲ ಪಾಕಿಸ್ತಾನ ಜಿಂದಾಬಾದ್ ಪಂಡ ಕಾನೂನು ಮೂಲಕ ಅಂಚಿನಕ್ಲಿನ ನಾಲಾಯ ಕುದುಪು ಅಂದು ಈಶ್ವರಪ್ಪಿರು ಜಾಗೃತಿ ಪಂಡಿರು ರಾಜ್ಯದ ಮಾತಾ ಗ್ರಾಮ ಪಂಚಾಯತ್ ಕಟ್ವಣಳಿಗೆ ಸೋಲಾರ್ ದೀಪ ಪಾಡುನ ಯೋಜನೆ ಉಂಡು ಐತ ಖರ್ಚಿನ 15 ಪಣೌಕಾಸು ಯೋಜನೆ ಅತ್ತಂಡ ಪಂಚಾಯತ್ ಅನುದಾನದ್ದು ಕೊಡಾವನ್ನಂಚಿತ ಕಾರ್ಯನು ಗ್ರಾಮ ಪಂಚಾಯತ್ ಹೊಸ ಸದಸ್ಯರು ಮಲ್ಪಡುದು ಈಶ್ವರಪ್ಪ ಪಂಡೇರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಯಾರು ಗೋಕಳ್ಳರಿದ್ದಾರೆ, ಯಾರು ಗೋಹತ್ಯೆ ಮಾಡ್ತಾ ಇದ್ದಾರೆ, ಅದನ್ನು ತಡೆಯಕ್ಕೆ ಹೋದಂಥ ರಾಷ್ಟ್ರಭಕ್ತರ ಕಗ್ಗೊಲೆಗಳಾಗ್ತಾ ಇದೆ. ಏನು ಮಾಡ್ತಿದ್ದೀರಿ ಕಾಂಗ್ರೆಸ್ ಸರ್ಕಾರ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವತ್ತು ಹೇಳ್ತಾ ಇದ್ರು, ನಾವು ಕೋಮುವಾದಿಗಳನ್ನು ಸದೆ ಬಡಿತೇವೆ, ನಿಮ್ಮನ್ನು ಬಿಡಲ್ಲ ಅಂತ. ನಮಗೇನೆ ನಮ್ಮ ಹಸು ಕಳ್ತನ ಮಾಡ್ತಾ ಇದ್ದವ್ರನ್ನ, ನಮ್ಮ ಗೋವನ್ನು ಹತ್ಯೆ ಮಾಡ್ತಾ ಇದ್ದಂಥ ವ್ಯಕ್ತಿಗಳನ್ನ ತಡೀರಿ, ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ ಅಂತ ನಾವು ಕರೆದಾಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿ ನಿಮ್ಮನ್ನು ಕೋಮುವಾದಿಗಳು, ನಿಮ್ಮನ್ನು ಬಿಡಲ್ಲ ನಾವು ಅಂತ ಹೇಳಿದ್ದಕ್ಕೋಸ್ಕರ ಏನು ಪರಿಸ್ಥಿತಿ ಬಂತವ್ರಿಗೆ. ನಾನೇ ಮತ್ತೆ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯ ಜನ ತೀರ್ಮಾನ ಮಾಡಿಲ್ಲ, ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಲಿಲ್ಲ, ಕೇಂದ್ರದ ಅವ್ರ ಪಕ್ಷದ ನಾಯಕರು ತೀರ್ಮಾನ ಮಾಡಲಿಲ್ಲ. ನಾನು ಈಗೂ ಮುಖ್ಯಮಂತ್ರಿ, ನಾನು ಮುಂದೂ ಮುಖ್ಯಮಂತ್ರಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಆ ಗೋಮಾತೆಯ ಶಾಪಕ್ಕೆ ಬಲಿಯಾಗಿ ಕಾಂಗ್ರೆಸ್ ಸರ್ಕಾರವೂ ಹೋಯ್ತು, ಮುಖ್ಯಮಂತ್ರಿ ಸ್ಥಾನವೂ ಹೋಯ್ತು, ಚಾಮುಂಡೇಶ್ವರಿ ಸೋತೋದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಾತೆರ್ದು ಗ್ರಾಮ ಪಂಚಾಯತ್ ಸದಸ್ಯರು ಉಮೇದಿರು ಹಳ್ಳಿ ಸರ್ಕಾರದಂಚ ಕೆಲಸ ಮಲ್ಪರೆಗಾದು ಅಕ್ಲಿನ ಮರ್ಯಾದೆ ಪಣವನ್ನು 2,000 ರೂಪಾಯಿಗೆ ಏರಾವುಡೆಂದು ಮಂತ್ರಿ ಈಶ್ವರಪ್ಪರಿಗೆ ಬೆಣ್ಣಾಯ್ತೊಂಡಿರು. 75% ಭಾರತೀಯ ಜನತಾ ಪಕ್ಷದ ಗೆದ್ದಿದೆ. ಆ ಗ್ರಾಮ ಪಂಚಾಯತ್ ಸದಸ್ಯರ ಮೂಲಕ ಬೂತ್ನಲ್ಲಿರುವಂಥ ರಾಜಕಾರಣವನ್ನು ಗಟ್ಟಿಗೊಳಿಸ್ತೇವೆ. ಆ ಮೂಲಕ ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 150 ಸ್ಥಾನಗಳನ್ನು ಗಳಿಸುತ್ತೆ ಅನ್ನುವಂಥದ್ದು ವಿಶ್ವಾಸದ ಮಾತನ್ನು ನಳಿನ್ ಕುಮಾರ್ ಅವರು ಹೇಳಿದ್ದನ್ನು ತಾವೆಲ್ಲ ಕೇಳಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಮ್ಮ ಗ್ರಾಮ ಪಂಚಾಯತ್ಗಳು ಪ್ರತಿ ಸರ್ಕಾರದಂತೆ ಕೆಲಸಗಳನ್ನು ಮಾಡಬೇಕು ಅಂತ ಆಶೆ ಇರುವಾಗ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಈಶ್ವರಪ್ಪನವರು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಒಂದು ಸರ್ತಿ ಗಮನಿಸಬೇಕು. ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಕೇವಲ ಕುಡಿಯೋ ನೀರಿಗೋಸ್ಕರ ಅಥವಾ ಬೀದಿ ದೀಪಕ್ಕೋಸ್ಕರ ಇರುವಂಥ ಒಂದು ವ್ಯವಸ್ಥೆ ಸತ್ಯ, ಅದರಲ್ಲೇನು ಅನುಮಾನಗಳಿಲ್ಲ. ಆದರೆ ಪ್ರತಿ ಗ್ರಾಮ ಪಂಚಾಯತ್ ಒಂದು ಸರ್ಕಾರದಂತೆ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಜಾತಿ ಮತ್ತು ಆದಾಯದ ಸರ್ಟಿಫಿಕೇಟನ್ನು ಕೂಡ ಗ್ರಾಮ ಪಂಚಾಯತಿಯಲ್ಲೇ ಕೊಡಬೇಕಾದಂಥ ಯೋಜನೆಯನ್ನು ಈಶ್ವರಪ್ಪರೇ ರೂಪಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸುದರ್ಶನ್ ಮೂಡಬಿದ್ರೆ ಗುರುಕಾರ್ಯದ ಭಾಷಣ ಮಲ್ತಿರು. ನಮ್ಮೆಲ್ಲ ಹಿರಿಯರ ಕನಸು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಭಾರತೀಯ ಜನತಾ ಪಾರ್ಟಿ ಬೆಳಗಬೇಕು, ಈ ದೇಶ ಈ ರಾಷ್ಟ್ರ ಪುನರ್ ನಿರ್ಮಾಣ ಆಗಬೇಕು ಎನ್ನುವಂಥ ಕನಸನ್ನು ಹೊತ್ತು ಅನೇಕ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದು ನಿಂತಿದೆ. ಇಂತಹ ಸುವರ್ಣ ಯುಗದಲ್ಲಿ ನೀವೆಲ್ಲರೂ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿ ಆಯ್ಕೆಯಾಗುವಂಥ ಸೌಭಾಗ್ಯ ಇವತ್ತು ನಿಮಗೆಲ್ಲ ಸಿಕ್ಕಿದೆ ಬಂಧುಗಳೇ. ರಾಜ್ಯ ಸಭಾ ಸದಸ್ಯರು ಈರಣ್ಣ ಕಡಾಡಿ, ವಿಧಾನ ಪರಿಷತ್ ಸದಸ್ಯರು ಎನ್ ರವಿಕುಮಾರ್, ಶಾಸಕರಾಯನ ರಾಜೇಶ್ ನಾಯ್ಕ್, ಸಂಜೀವ ಮಠಂದೂರು, ಎಸ್ ಸಂಗಾರ, ಹರೀಶ್ ಪೂಂಜಾ, ಡಾಕ್ಟರ್ ವೈ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯ್ಕ್, ಜಿಲ್ಲಾ ಪಂಚಾಯತ್ ಗುರುಕಾರ್ತಿ ಮೀನಾಕ್ಷಿ ಶಾಂತಿಗೋಡು, ರಾಜ್ಯ ಕಿಯೋನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ್, ನಿತಿನ್ ಕುಮಾರ್, ಸಂತೋಷ್ ರೈ, ಉದಯ್ ಕುಮಾರ್ ಶೆಟ್ಟಿ, ಕಸ್ತೂರಿ ಪಂಜಾ, ಸುಧೀರ್ ಶೆಟ್ಟಿ ಕಣ್ಣೂರು, ರಾಜೇಶ್ ಕಾವೇರಿ, ಬಿ ದೇವದಾಸ್ ಶೆಟ್ಟಿ, ದೇವಪ್ಪ ಪೂಜಾರಿ, ಸಾಜಾ ರಾಧಾಕೃಷ್ಣ ಆಳ್ವ ಪಾಲ್ದೊಂಡಿರು. ರಾಮದಾಸ್ ಬಂಟ್ವಾಳ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಒಡಿಪು ಜಿಲ್ಲೆದ ಉಚ್ಚಿಲಡ್ ಬಾವಾ ಮೆಟ್ರೋ ಫರ್ನಿಚರ್ ಶೋರೂಮ್ ಉದಿಪನಾತಡ್ ಕಾಪು ಶಾಸಕರ ಲಾಲಾಜಿ ಮೆಂಡನ್ ಬಾವಾ ಮೆಟ್ರೋ ಫರ್ನಿಚರ್ ಸಂಸ್ಥೆನ ಉದಿಪನ ಮಲ್ತೆರ. ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಎರ್ಮಾಳ್ ಜುಮ್ಮಾ ಪಳ್ಳಿದ ಖತೀಬೇರ್ ಎರ್ಮಾಳ್ ಇಂಗ್ರೇಜಿದ ಧರ್ಮಗುರುಕ್ಲು ಪಾಲ್ಪಡೆದಿತ್ತೆರ. ಒಡಿಪು ಜಿಲ್ಲೆದ ಉಚ್ಚಿಲಡ್ ಬಾವಾ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಉದಿಪನಾದ್ ಜನಕುಲಿನ ಮನಸ್ಸು ಬೊಯ್ತುಂದುಂಡು. ನಮೂನೆದ ಪೀಠ ಸಾಧನಲು ಅಲಂಕಾರದ ಸಾಧನಲು ಇಲ್ಲದ ಪೊರ್ಟು ಹೆಚ್ಚ ಮಲ್ಪೆರೆ ಬೋಡೈನ ಮಾತಾ ಸಾಧನಲು ಉಪ್ಪುನ ಬಾವಾ ಮೆಟ್ರೋ ಫರ್ನಿಚರ್ ವರ್ಲ್ಡ್ ದ ಉದಿಪನಗೂ ಅಟ್ಟನೆ ಆದಿತ್ತು. ಉಚ್ಚಿಲ ರಾಜಮಾರ್ಗ ಅಚ್ಪತಾಜೆತ್ತ ಡಮ್ನಿಕಾ ಪ್ಲಾಜಾ ಕಟ್ಟಡದ ವಿಶಾಲವಾಯಿನ ಜಾಗೆಡ್ ಬಾವಾ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಇತ್ತದು ಹೆಚ್ಚ ವರ್ಷ ಬಾಳ್ತರದ ಜನಕುಲಿನ ಕೈಕೆಕ್ಕುನ ಬಿಲೆಟ್ ಬೇತೆ ಸಾಧನಳಿನ ಮಾರಾಟಗೂ ದಿತ್ತಿರು. ಸೋಫಾ ಸೆಟ್ಸ್, ವಾರ್ಡ್ರೂಬ್ಸ್ ಕಮ್ಮಿ ಬಿಲೆಟ್ ಗಿರಾಕಿಳಿಗೆ ತಿಕ್ಕೆರೆ ಉಂಡು. ಶಾಸಕರು ಲಾಲಾಜಿ ಮೆಂಡನ್ ಬಿನ್ನರಿನ ಸೇರಿಕೆಡು ಶೋರೂಮ್ ಉದಿಪನ ಮಲ್ತಿರು.
ಲಾಲಾಜಿ ಮೆಂಡನ್ ಪಾತಿರ್ದು ಬದಲಾವಣೆಗೂ ಹೊಂದೊಂದು ಜನಕುಲಿಗೆ ಎಡ್ಡೆ ಗುಣಮಟ್ಟದ ಸೇವೆ ಒದಗಂಡ ಸಂಸ್ಥೆ ಅಭಿವೃದ್ಧಿ ಆಪುಡು ಕರಿನ 25 ವರ್ಷೋಲೆಡ್ದು ಭಾವ ಮೆಟ್ರೋ ಗಿರಾಕಿಲಿನ ವಿಶ್ವಾಸ ಪಡೆದು ಉಚ್ಚಿರದ ಮೆಟ್ರೋ ವರ್ಲ್ಡ್ ನನಲಾದ ಗಿರಾಕಿಲಿನ ದೋಸ್ತಿಯಾದ ಉಳೆಪವಡಂದು ಎಡ್ಡೆಪ್ಪು ಬೈಕಿರು. ಆಧುನಿಕ ಯುಗದಲ್ಲಿ ಇವತ್ತು ಮನೆ ಕಟ್ತಾರೆ, ಆದರೆ ಮನೆ ಕಟ್ಟಿದ ನಂತರದ ಕೆಲಸವೇ ಒಂದು ಆಕರ್ಷಣೆ ಬೇಕು ಮತ್ತು ಮನೆಯಲ್ಲಿ ಮೂಲಭೂತ ಸೌಲಭ್ಯ ಕೂಡ ಬೇಕು. ಆ ಮೂಲಭೂತ ಸೌಲಭ್ಯಗಳನ್ನು ಫರ್ನಿಚರ್ ಅಥವಾ ಬೇರೆ ಬೇರೆ ನಮ್ಮ ಮನೆಗೆ ಏನೆಲ್ಲ ಅಲಂಕಾರಿಕ ಮತ್ತು ಬೇರೆ ಕೆಲವು ಗೃಹೋಪಯೋಗಿ ವಸ್ತುಗಳು ಬೇಕಾಗ್ತದೆ. ಬಹುಶಃ ನಮ್ಮ ಉಚಿತ ಈ ಸಂಸ್ಥೆ ಕೂಡ ಅವರ ಮೂಲತಃ ಕೇರಳ ಕಾಸರಗೋಡು ಭಾಗದಿಂದ ಈಗಾಗಲೇ 5ನೇ ಶಾಖೆ ಇಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಕೂಡ ಇಲ್ಲಿ ಗ್ರಾಹಕರಿಗೆ ಅವರ ಸಂತೋಷಕ್ಕೆ ಇಷ್ಟ ಆಗುವಂಥ ಒಳ್ಳೊಳ್ಳೆಯ ಪೀಠೋಪಕರಣಗಳು ಗೃಹ ಬಳಕೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಇಲ್ಲಿ ಸಾಕಷ್ಟು ಅವಕಾಶ ಇದೆ. ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತಿರ್ದು ಬಾವಾ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಗಿರಾಕಿಲಿನ ವಿಶ್ವಾಸ ಪಡೆದು ಅಭಿವೃದ್ಧಿ ಆವಡಂದು ಎಡ್ಡೆಪ್ಪು ಬೈಕಿರು. ಬಾವಾ ಮೆಟ್ರೋ ಫರ್ನಿಚರ್ನವರು ಇಲ್ಲಿಗೆ ಆಗಮಿಸಿ ಇವತ್ತು ಒಂದು ಉತ್ತಮ ಮಾಳಿಗೆಯನ್ನು ಇಲ್ಲಿ ತೆರೆಯುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಹೆಚ್ಚಿನ ಅಂಶ ಈ ಪ್ರದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜಯಪುತ್ರನವರು ಹಾಗೂ ಬಾವಾ ಮೆಟ್ರೋದವರ ಒಂದು ಕೊಡುಗೆ ಅಂತ ಹೇಳಿದ ತಪ್ಪಾಗಲಿಕ್ಕಿಲ್ಲ. ಇವಾಗಲೇ ನಾವು ತಿಳ್ಕೊಂಡ ರೀತಿಯಲ್ಲಿ ಉಡುಪಿಗಿಂತಲೂ 40% ಕಡಿಮೆ ದರದಲ್ಲಿ ಇಲ್ಲಿ ಇವತ್ತು ಖರೀದಿ ಮಾಡುವಂಥ ಅವಕಾಶ ಇದೆ ಅಂತ ಹೇಳಿದರು. ಹೆಚ್ಚಿನ ಅಂಶ ಮುಂದಿನ ದಿವಸ ಉಡುಪಿ ಅಥವಾ ಈ ಪರಿಸರ ಉಡುಪಿ ಜಿಲ್ಲೆಯಾದ್ಯಂತ ಜನರು ಇಲ್ಲಿ ಬಂದು ಖರೀದಿ ಮಾಡುವಂಥ ಅವಕಾಶ ಆಗಲಿ, ಅವರ 5 ಮಾಳಿಗೆಯಲ್ಲಿ ಇದು ಅತ್ಯುತ್ತಮ ಮಾಳಿಗೆ ಆಗಲಿ ಅಂತೇಳಿ ಹಾರೈಕೆ ಮಾಡಿಕೊಂಡು ಶುಭ ಹಾರೈಕೆ ಮಾಡಿಕೊಂಡು ನಾನು ಎರ್ಮಾಳ್ ಜುಮ್ಮಾ ಪಳ್ಳಿದ ಖತೀಬಿರು ಮೊಹಮ್ಮದ್ ಶಬೀರ್ ಫೈಜಿ ದುವಾ ಪ್ರಾರ್ಥನೆ ನಡಪಾಯಿರು. ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ಎರ್ಮಾಳ್ದ ಸೇಕ್ರೆಡ್ ಹಾರ್ಟ್ ಇಂಗ್ರೇಜ್ದ ಧರ್ಮಗುರು ರೊನಾಲ್ಡ್ ಮಿರಾಂಡಾ, ಅನಿವಾಸಿ ಉದ್ಯಮಿ ನಾಸಿರ್ ಪಾಲ್ದೆ ತೊಂಡರು. ನಿವೃತ್ತ ಮುಂಬೈ ಕಸ್ಟಮ್ಸ್ ಅಧಿಕಾರಿ ರೋಹಿತ್ ಹೆಗಡೆ, ಎರ್ಮಾಳ್ ಬಾವಾ ಎಜುಕೇಷನ್ ಟ್ರಸ್ಟ್ ಸಂಚಾಲಕಿರು ಕೆ ಅಬ್ದುಲ್ಲಾ, ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ದ ಗುರುಕಾರ್ಯರು ಯಶ್ಪಾಲ್ ಸುವರ್ಣ, ಮೆಟ್ರೋ ಫರ್ನಿಚರ್ ಆಡಳಿತ ನಿರ್ದೇಶಕರು ಫಾರೂಕ್ ಮನ್ಸೂರ್, ಕಾಪು ತಾಲೂಕು ಪಂಚಾಯತ್ ಒತ್ತು ಗುರುಕಾರ್ಯರು ಯುಸಿ ಶೇಖಪ್ಪ, ಉದ್ಯಮಿ ಉಮೇಶ್ ಪುತ್ರನ್ ಪಾಲ್ದೆ ತೊಂಡರು. ಗಿರಾಕಿಲಿನ ಅನುಕೂಲಗಾದ ಫ್ರೀ ಹೋಮ್ ಡೆಲಿವರಿ ವ್ಯವಸ್ಥೆ ತಿವಂದರು. ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗೆ ಹೈಕೋರ್ಟ್ ತಡೆಪಾಡ್ದನ್ ಪಂಡು ಏತುಮಟ್ಟ ಒಂದು ಅವ್ಯವಹಾರ ಆತನಂದು ಮಾಜಿ ಶಾಸಕರು ಜೆಆರ್ ಲೋಬೋ ಏವ್ರ ತೋಜಾದಿರ. ಕುಡ್ಲ ಮಹಾನಗರ ಪಾಲಿಕೆದ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿನ ಒಂತಾದಿನೇಕ ವಿರೋಧ ತೋಜಾದ ಅಂಗಾರೆ ಕುಡ್ಲಡ್ ಕಾಂಗ್ರೆಸ್ ಪಕ್ಷ ನಡಪಾಯಿನ ಪ್ರತಿಭಟನೆ ಆರು ಪಾತಿರಿಯರು. ಕುಡ್ಲ ಮಹಾನಗರ ಪಾಲಿಕೆದ ಸ್ಮಾರ್ಟ್ ಸಿಟಿ ಕಾಮಗಾರಿ ಉಂತಾದಿನೇಕ ವಿರೋಧ ತೋಜಾದ ಅಂಗಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪ್ರತಿಭಟನೆ ನಡಪಾಂಡು. ಮಾಜಿ ಶಾಸಕರು ಜೆಆರ್ ಲೋಬೋ ಪ್ರತಿಭಟನೆ ಪಾತಿರ್ದು ಸ್ಮಾರ್ಟ್ ಸಿಟಿ ಯೋಜನೆ ಹಿಡಿದು ಕುಡ್ಲ ನಗರ ಸ್ಮಾರ್ಟ್ ಆಪನೊಂದು ಎನ್ನದಿತ್ತ ಅಂಡ್ ಇತ್ತ ಒಂದು ಪೂರಾ ಸುಳ್ಳಾತಂಡ ಸ್ಮಾರ್ಟ್ ಸಿಟಿ ಯೋಜನೆ ಕೆಲಸಗೂ ಹೈಕೋರ್ಟ್ ತಡುಪು ಪಾಡ್ತಂಡು ಪಂಡ ಏತು ಮಟ್ಟ ಅವ್ಯವಹಾರ ಆತನಂದ ಆರು ಪಾಲಿಕೆ ಆಡಳಿತ ಇರುತ್ತ ಇವ್ರ ತೋಜಾಯರು. ನಮ್ಮ ನಗರಕ್ಕೆ ಸ್ಮಾರ್ಟ್ ಸಿಟಿ ಬಂತು, ನಗರವೇನು ಬದಲಾವಣೆ ಆಗ್ತದೆ, ಸಂಪೂರ್ಣವಾಗಿ ನಮ್ಮ ಮಂಗಳೂರು ನಗರ ಸ್ಮಾರ್ಟ್ ಆಗಿ ಹೋಗ್ತದೆ ಅಂತ ಆಶೆಯನ್ನು ಇಟ್ಕೊಂಡಿದ್ದೇವೆ ನಾವು. ಆಯ್ತು, ಜನರ ಆದೇಶ ಬೇರೆ ಆಯ್ತು, ನಾವು ನಮ್ಮ ಅಧಿಕಾರವನ್ನು ಕಳ್ಕೊಂಡು ಅದ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂತು. ಅವರಿಗೆ ಅದರ ಅನುಷ್ಠಾನದ ಹೊರೆ ಅವರ ಹೆಗಲ ಮೇಲೆ ಇತ್ತು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ, ನಮ್ಮ ನಗರದಲ್ಲಿ ಸ್ಮಾರ್ಟ್ ಸಿಟಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ, ನೆಲ ಕಚ್ಚಿ ಹೋಗಿದೆ. ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಸಿಕ್ಕಿದಲ್ಲಿ ಬರೀ ಅಗೀತಾರೆ ಹೊರತು ಯಾವುದೇ ಸ್ಮಾರ್ಟ್ನೆಸ್ ನಮ್ಮ ನಗರಕ್ಕೆ ಕಾಣ್ತಾ ಇಲ್ಲ. ಇದಕ್ಕೆ ಸಾಕಾಗದೆ ಕಾಲಕ್ಕೆ ಉಚ್ಚ ನ್ಯಾಯಾಲಯವು ಕೂಡ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳಿಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಇದು ಇಡೀ ಒಂದು ಇನ್ಎಫಿಷಿಯನ್ಸಿಯ ಉತ್ಕೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮಾಜಿ ಮಂತ್ರಿ ಬಿ ರಾಮನತರಿ ಪಕ್ಷದ ನಾಯಕರು ಜನಪ್ರತಿನಿಧಿಗಳು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು.
ಕರ್ತವ್ಯಡುಪ್ಪುನ ಪೊಲೀಸರ ನಿಮಿತ್ತ ಪಿಟ್ಟುಪಾಡ್ನೆಯನ್ನು ಏಪೊಗ್ಲ ಸೈಸುಜಿ ಬೀಚ್ ಕಾರ್ಯಾಚರಣೆ ನಡೆದು 75 ಹೆಚ್ಚು ಜನಗಳನ್ನು ಸ್ವಾಧೀನಗು ದೆತ್ತೊಂದುಂಡು ಬೀಚ್ಲೆಡ್ ಪರೊಂದಿತ್ತಡ ನನಮಿತ್ತಗ ಕಠಿಣ ಕ್ರಮ ದೆತ್ತನುವಾಂದು ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಂತ್ಯರ್ ಕುಡ್ಲದ ಪತ್ರಿಕಾ ಭವನದ ಅಂಗಾರೆ ಅರೆನೊಟ್ಟಿಗೆ ನಡಪಾಯಿನ ಪಾತ್ರಕತೆಟ್ 6 ಇಂಚ ಪಂತ್ಯರ್ ಕುಡ್ಲದ ಪತ್ರಿಕಾ ಭವನದ ಅಂಗಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ಪ್ರೆಸ್ ಕ್ಲಬ್ದ ಒಟ್ಟು ಸಿರಿಕೆಡ್ ಕುಡ್ಲದ ಹೊಸ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ನ ಒಟ್ಟುಗು ಪಾತ್ರಕತೆ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಾತಿಡ್ದು ಅಕ್ರಮ ಗಾಂಜಾ ಸಾಗವನ್ನ ದೆತ್ತೊನ್ನ ಕಿಡಿಗೇಡಿಲನ ಕಾರ್ಯ ಗಲಾಟೆ ಪೊಲೀಸ್ ಕಿರಿಂದೆಕ್ ಮಾತ ಮುಂಕುದ ಬಲ್ಲು ಪಾಡ್ಯರೆ ತಯಾರಾದುಲ್ಲ ಕರ್ತವ್ಯಡುಪ್ಪುನ ಪೊಲೀಸರ ನಿಮಿತ್ತ ಪೆಟ್ಟುಪಾಡ್ನೇನು ಏಪುಗ್ಲಾ ಸೈಸುಜ ಟ್ರಾಫಿಕ್ ಸಮಸ್ಯೆ ದಾಂತಿನ ಅಂಚ ಮಲ್ಪರೆ ಶಕ್ತಿ ಮಿಡ್ದು ಕೆಲಸ ಮಲ್ಪೊಂದು ಪಂಡ್ಯರ ಅಮಲು ವಸ್ತುಲಿನ ಸಮಸ್ಯೆನು ಬೇರೆಡ್ದೆ ಪೊರ್ತದಕ್ಕೆರೆ ತಯಾರುಲ್ಲ ಬೀಚ್ ಕಾರ್ಯಾಚರಣೆ ಸುಮಾರು 75 ಹೆಚ್ಚು ಜನಕ್లను ಸ್ವಾಧೀನ ಬುದೆತ್ತೊಂದ ನನಮಿತ್ತಗ ಬೀಚ್ಲೆಡ್ ಅಮಲು ಪರೊಂದಿತ್ತಂಡ ಕಠಿಣ ಕ್ರಮ ದೆತ್ತೊನ್ನುವ ಡ್ರಗ್ಸ್ ಪೆಡ್ಲರ್ನ ಪೆರೇಡ್ ನಡಪಾದ ಐಡ್ದು ಅಕ್ಲಿನ ಬದಲಾವಣೆಗೆ ಒತ್ತು ಕೊಡ್ತೊಂದು ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಂಡ್ಯರ್ ಆದರೆ ಅಲ್ಲಲ್ಲಿ ಕೆಲವು ಅಬ್ಜೆಕ್ಷನ್ಸ್ ಮತ್ತು ಕೆಲವು ಕ್ವೈರೀಸ್ ನನಗೆ ರೈಸ್ ಮಾಡಲಾಯಿತು. ಯಾಕಂದರೆ ನನಗೆ ನೇರವಾಗಿ ಯಾರು ಬಂದು ಕೇಳಲಿಲ್ಲ, ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನುವಂಥ ಕೆಲವು ಪ್ರಶ್ನೆಗಳನ್ನು ನನಗೆ ಕೇಳಲಾಯಿತು. ಆ ಒಂದು 2-3 ವಿಷಯ ನಾನು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ NDPS ಪೆರೇಡ್ ಮಾಡಿದ್ವಿ, ಅಂದರೆ ಈ ಡ್ರಗ್ಸ್ ಪ್ರಕರಣಗಳಲ್ಲಿ ಯಾರು ಆರೋಪಿಗಳಿದ್ದಾರೆ, ಆರೋಪಿಗಳು ಬೋತ್ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್, ಅಂಥರಲ್ಲಿ ಸುಮಾರು ಒಂದು 75-80 ಜನ ರಿಪೀಟೆಡ್ ಆಗಿ ಅಫೆನ್ಸ್ಗಳಲ್ಲಿ ಇನ್ವಾಲ್ವ್ ಆಗಿರೋ ಸೇರಿದಂತೆ ಟೋಟಲ್ ಒಂದು 130ರಿಂದ 140 ಜನ ತಗೊಂಡು ಬಂದು ನಾವು ಒಂದು ಪೆರೇಡ್ ಮಾಡಿದ್ವಿ. ಆ ಪೆರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಬದಲಾವಣೆ ಆಗಲಿಕ್ಕೆ ಅವಕಾಶ ಕೊಡೋದ್ರ ಬದಲು ಅವ್ರಿಗೆ ಪೆರೇಡ್ ಮಾಡಿ ಅವರ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋಂಥದ್ದು ಕೆಲವರು ನನಗೆ ಮೆಸೇಜ್ ಮಾಡಿದರು. ಈಗ ನಾನು ಹೇಳುವಂಥದ್ದು, ಅಲ್ಲೇನು ಕರ್ಕೊಂಬಂದು ಯಾರಿಗೇನು ನಾವು ಬೈದಿಲ್ಲ, ಯಾರಿಗೇನು ಹೊಡೆದಿಲ್ಲ, ಯಾವುದೋ ಒಂದು ಅವಮಾನ ಮಾಡೋ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ್ರೆ ನಮಗಿನ್ನೂ ಇಮ್ಯುಲೇಷನ್ ಆಗುತ್ತೆ ಮತ್ತು ಇದೇ ರೀತಿ ಹಂಗಾಗಿ ಬದಲಾಗೋಣ ಅಂತಂದು ಒಂದು ಮನಸ್ಥಿತಿ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಆ ಒಂದು ಪೆರೇಡ್ ಮಾಡುವಂಥದ್ದು. ಅದೇ ರೀತಿ ಈ ರಾತ್ರಿ ಹೊತ್ತು ಮದ್ಯಪಾನ ಮಾಡಿ ಕೆಲವು ಓಪನ್ ಪ್ಲೇಸ್ಗಳಲ್ಲಿ, ಕೆಲವು ಡಾರ್ಕ್ ಪ್ಲೇಸ್ಗಳಲ್ಲಿ, ಕೆಲವು ಪಬ್ಲಿಕ್ ಪ್ಲೇಸಲ್ಲಿ, ಈ ನೆಹರು ಮೈದಾನ ಇರ್ಬೋದು, ಬಸ್ ಸ್ಟ್ಯಾಂಡ್ಗಳ ಸುತ್ತಮುತ್ತ ಇರ್ಬೋದು, ರೈಲ್ವೆ ಹಳಿಗಳ ಮೇಲಿರ್ಬೋದು, ಆಮೇಲೆ ಆ ರೀತಿ ಯಾವ್ಯಾವ ಕೆಲವು ಡಾರ್ಕ್ ಪ್ಲೇಸ್ ಇದೆ ಅಲ್ಲೆಲ್ಲ ಕೆಲವರು ಇದ್ದಂಥವ್ರನ್ನ ವಶಕ್ಕೆ ತಗೊಂಡು ನಾವು ಅವ್ರನ್ನ ವಿಚಾರಣೆಗೊಳಪಡಿಸಿ ನಂತರ ಅವರ ಕುಟುಂಬ ಸದಸ್ಯರನ್ನು ಕರೆಸಿ ಕಳಿಸ್ಕೊಡ್ಲಾಯಿತು. ಅದರಲ್ಲೂ ಕೂಡ ಕೆಲವರು ಇನ್ನೋಸೆಂಟ್ಗಳನ್ನ ಕರ್ಕೊಂಬಂದಿದ್ರು, ಸ್ಟೂಡೆಂಟ್ಗಳನ್ನ ಕರ್ಕೊಂಬಂದಿದ್ರು, ಆಮೇಲೆ ಯಾರು ಸ್ವಲ್ಪ ನಿರಾಶ್ರಿತರಿರ್ತಾರೆ ಅಂಥವ್ರನ್ನ ಕರ್ಕೊಂಬಂದಿದ್ರು ಅಂತಂದು ಕೆಲವರು ಕೆಲವು ಅಬ್ಜೆಕ್ಷನ್ಸ್ ಮಾಡಿದರು. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ರೈಲ್ವೆ ಸ್ಟೇಷನಲ್ಲಿ ಯಾರಾದರೂ ನಿರ್ಗತಿಕರೋ ಅಥವಾ ಬೇರೆ ಊರಿಂದ ಬಂದಿರೋಂಥವ್ರು ಮಲ್ಕೊಂಡ್ರೆ ಬೇಕಿದ್ರೆ ಎಕ್ಸಾಮ್ ಮಾಡೋಣ. ರೈಲ್ವೆ ಹಳಿಗಳ ಮೇಲೆ ಮಧ್ಯರಾತ್ರಿ 9:30-10 ಗಂಟೆ ಮೇಲೆ ಓಡಾಡ್ತಾರೆ ಅಂತಂದರೆ ಅದು ನನ್ನ ಅಭಿಪ್ರಾಯದಲ್ಲಿ ತಪ್ಪು. ಈ ಪೊರ್ತುಡು ಎನ್ ಶಶಿಕುಮಾರ್ ತಿಂಗೊಲುಗೊರ ಪತ್ರಕರ್ತೆಯರ್ನ ಆರೋಗ್ಯ ಪರೀಕ್ಷೆಗಾದ ಉದಿಪನಾದಿತ್ಯನ ಹೆಲ್ತ್ ಕ್ಲಿನಿಕ್ನ ಕೊರೋನಾ ಕಷ್ಟದ ಕೆಲವು ತಿಂಗೊಲುಡ್ದು ಬೊಕ್ಕ ಇತ್ತೆ ಕೂಡ ಉದಿಪನ ಮಲ್ತೀರ. ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ ಬೊಕ್ಕ ಇಬ್ರಾಹಿಂ ಅಡ್ಕಸ್ಥಳ ಒಟ್ಟುಗಿತ್ತೆರ. ಬೆಳ್ತಂಗಡಿ ತಾಲೂಕು ಉಜಿರೆದ ಮೊಹಮ್ಮದ್ ರಿಜ್ವಾನ್ ಬೊಕ್ಕ ಶಬೀರ್ ಇರ್ವೇರ್ ಅಣ್ಣ ಮೆಕ್ಯಾಡ್ಲು ಬೆಂಗಳೂರು ಜವಂತಿ ಒರ್ತಿನ ಅತ್ಯಾಚಾರ ನಡಪಾದ ಲವ್ ಜಿಹಾದ್ಗೆ ಪ್ರಯತ್ನ ಮಲ್ತಿನ ಸಂಗತಿ ನಡೆತದಂಡ. ಈ ಬಗೆಟ್ ಬೆಂಗಳೂರು ಚೆನ್ನಮ್ಮಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಸಾಗುದಂಡ. ಲವ್ ಜಿಹಾದ್ ಕಾರಡು ವ್ಯಕ್ತಿ ಒರಿಯನು ಬೆಂಗಳೂರು ಪೊಲೀಸರು ಪತ್ತದಿರು. ಆರೋಪಿ ಶಬೀರ್ನ ಬಂಧನ ಆತಂಡು ಮುಖ್ಯ ಆರೋಪಿ ಮೊಹಮ್ಮದ್ ರಿಜ್ವಾನ್ ಪತ್ರಡ ಆತೆ. 2018 ಹಿಂದೂ ಜವಂದಿನ ಪೊಲಬು ಮಲ್ತೊನ್ನ ರಿಜ್ವಾನ್ 2020 ನವೆಂಬರ್ ಅಳೆನ ರಿಜಿಸ್ಟರ್ ಮದ್ವೆ ಆದಿತ್ತೆ. ಐಡ್ದು ಬೊಕ್ಕ ಅಳೆನ ಮುಂಡದ ಕುಂಕುಮ ದೆತ್ತದು ಇಸ್ಲಾಂಗೂ ಮತಾಂತರ ಆಯರೆ ಉಪದ್ರ ಕೊಡ್ತಿತ್ತೆ. ದುಬೈಡ್ ಕೆಲಸ ಕೊರ್ಪಾವೆಂದು ಆಸೆ ಪುಟ್ಟಾದಿತ್ತೆ. ಬೆಳ್ತಂಗಡಿ ಮೂಲದ ಮೊಹಮ್ಮದ್ ರಿಜ್ವಾನ್ ಬೊಕ್ಕ ಬಂಧನ ಆಯ್ನ ಶಬೀರ್ ಈರ್ವೆರ್ಲಾ ಅಣಿಮಗ್ಗೆನಗ್ಲು
ಬೆಂಗಳೂರದ ಸ್ಪಾ ಉಜ್ಜುಟ್ಟು ಜವಂದಿ ಕೆಲಸ ಮಲ್ತೊಂದಿತ್ತಿದ್ದು 2018 ಅಡೆಗ ಅಪಗಪಗ ಬರಂದಿತ್ತಿನ ಉಜ್ರೆದ ಶಬೀರ್ನ ಪೊಲಬು ಆದಿತ್ತಿನ ಬ್ರಿಗೇಡ್ ಮಾರ್ಗದ ಹೋಟೆಲ್ಡ್ ಅಳಿಗ ಬೇಲೆ ಕೊರ್ಪಾದು ಅಲ್ಲಿನ ಹೋಟೆಲ್ ರೂಮ್ಗೋ ಲೆಪ್ಪಡದು ಅತ್ಯಾಚಾರ ಮಲ್ತದೆ ಎರೆಗಾಂಡಲ ತೆರಿಪಾಂಡ ಕೆಲಸೊಳ್ದು ತೆಪ್ಪವೆ ಇಲ್ಲದ ಕ್ಲೀನ್ ಕೆರ್ಪೆಂದು ಪೊಡಿಪಾದೆ 2013 ಮುಟ್ಟ 4 ಸರ್ತಿ ಪೊಡಿಪಾದು ಲೈಂಗಿಕ ದೌರ್ಜನ್ಯ ನಡಪಾದೆ ಈರ್ವೇರನ ಮಿತ್ತಲ ಈ ಬಗೆಟ್ಟು ದೂರುಂಡು ಆಯನ ಗುರ್ತದ ಕ್ಲಿಡ್ದು ಇಚಾರಿ ಪುನಗ 2020 ಸೆಪ್ಟೆಂಬರ್ 12 ಆಯಗ ಮದ್ಮೆ ಆಯ್ನ ಗೊತ್ತಾತಂಡು ಮದ್ಮೆ ಆಯ್ನ ಫೋಟೋ ವಾಟ್ಸಪ್ ಲೆಡ್ ಬೈದಂಡು ಜವಂದಿನ ಅಮ್ಮೇರು ಪಾತಿರ್ನ ಆಡಿಯೋಲ ಸುದ್ದಿ ಆದಿತ್ತಂಡು. ಅಲ್ಲ ಮದುವೆ ಆಗಿದೆಯಾ ಸರ್? ಇನ್ನೂ ಆಗಿಲ್ವಾ ಸರ್? ಮದುವೆ ನಾಳೆ ರಿಜಿಸ್ಟರ್ ಮ್ಯಾರೇಜ್ ಇತ್ತು. ಹಾಂ ಸರ್. 24ನೇ ತಾರೀಕು ಮದುವೆ ಫಿಕ್ಸ್ ಆಗಿತ್ತು. ಹೌದು ಸರ್, ಹೌದು. ಕೆಲಸ ಮಾಡೋ ಜಾಗದಲ್ಲಿ ಅವಳು ರಿಸೆಪ್ಷನ್ ಕೆಲಸ ಮಾಡ್ತಿದ್ಲು. ಅವ್ನು ಬಂದು ಅಲ್ಲಿ ಮ್ಯಾನೇಜರ್ ಆಗಿದೆ ಹೋಟೆಲಲ್ಲಿ. ಓಕೆ ಓಕೆ ಸರ್. ಆ ಹೋಟೆಲ್ ಬಂದು ಹ್ಯಾರಿಸ್ MLA ಇದಾರಲ್ಲ ಅವ್ರದ್ದು. ಓ, ಇಲ್ಲಿ ಬೆಂಗಳೂರಲ್ಲ ಸರ್? ಬ್ರಿಗೇಡ್ ರೋಡಲ್ಲಿ. ಹಾಂ ಹೌದು, ಬ್ರಿಗೇಡ್ ರೋಡ ಸಂಧಿ ಒಳಗಡೆ ಇದೆಯಲ್ಲ. ಹೌದು, ಅದು ಹೋಟೆಲ್ ಅವ್ರ ಅಣ್ಣ ಇನ್ಚಾರ್ಜ್ಗೆ ತಗೊಂಡು ನಡೆಸ್ತಾ ಇದ್ದ. ಇವನ್ ತಮ್ಮ ಬಂದು ಅಲ್ಲಿ ಮ್ಯಾನೇಜರ್ ಆಗಿದೆ. ನನ್ನ ಮಗಳು ರಾಮಕೃಷ್ಣ ಆಶ್ರಮ ಹತ್ರ ಒಂದು ಸ್ಪಾನಲ್ಲಿ ಕೆಲಸ ಮಾಡ್ತಾ ಇದ್ಲು. ಹಾಂ. ಅವನು ಅವ್ರ ಅಣ್ಣ ಅಲ್ಲಿಗೆ ಬರ್ತಾ ಇದ್ದ. ಬಂದಾಗ ಇವಳು ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ಲು. ರಿಸೆಪ್ಷನ್ ಅಲ್ಲಿ ಇದ್ಲು, ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು ನೋಡಿ. ಅಲ್ಲಿ ಬಾ, ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಕೊಡ್ತೀನಿ, ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿ ಅವ್ರ ಅಣ್ಣ ಅಲ್ಲಿ ಕರ್ಕೊಂಡೋದ. ಹಾಂ. ಸರಿ, ನಾನು ಬೇಡ ಅಂತ ಹೇಳಿದ್ರು ಇಲ್ಲ, ಏನ್ ಜಾಸ್ತಿ ಕೆಲಸ ಕೂತ್ಕೊಂಡು ಮಾಡೋದು ಅಂತ ಎಲ್ಲ ಹೇಳಿ ನನ್ನ ಮಗಳು ಒಪ್ಸಿದ್ಲು. ಹಾಂ. ಅಲ್ಲಿ ಮಾಡೋವಾಗ ಅವನು ಅಲ್ಲಿ ಮ್ಯಾನೇಜರ್ ಆಗಿದ. ಯಾರು? ಈ ಹುಡುಗ. ಹಾಂ. ಅದ ಹಿಂಗೇನೆ ಸ್ವಲ್ಪ ಎಲ್ಲಾರು ಒಂಥರ ಫ್ರೆಂಡ್ಲಿ ಆಗಿದ್ರು. ಅವ್ರ ಅಣ್ಣ ಆಗ್ಲಿ ಇವನಾಗ್ಲಿ ಎಲ್ಲಾರು. ನಾನು ಅವಾಗ ಹೋಗ್ತಾ ಬರ್ತಾ ಇದ್ದೆ. ಹಾಂ. ಈ ಬಗೆಟ್ ಬೆಂಗಳೂರದ ಚಿನ್ನಮಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಮಲ್ತೊಂದುಲ್ಲೇರು ಎಂದೇ ತಪ್ಪಿರಾವುಡು ಬೇತೆ ಎಲ್ಲ ಉಲ್ಲೇರ ಬೇತೆ ಹೂವಂಡಲ ಜಾಲ ಉಂಡಾಂದು ಬೇತೆ ಬೇತೆ ರೀತಿಯ ತನಿಖೆ ದುಂಬರಿದು. ಪುತ್ತೂರು ತಾಲೂಕು ಕುಂಜಾರ ಮದಕ ಶ್ರೀ ಜನಾರ್ದನ ದೇವಸ್ಥಾನಡು ವರ್ಷಾದಿ ಜಾತ್ರೆ ನಡೆತಂಡು. ಜಾತ್ರೆದ ಮೂಜನೇ ದಿನ ಮಧ್ಯಾಹ್ನ ದರ್ಶನ ಬಲಿ ಮಹಾಪೂಜೆ ಬೊಕ್ಕ ಮಹಾರಥೋತ್ಸವ ಅಟ್ಟಣೆ ಆದಿತ್ತಂಡು. ಪುತ್ತೂರು ತಾಲೂಕು ಕುಂಜಾರ ಮದಕ ಶ್ರೀ ಜನಾರ್ದನ ದೇವಸ್ಥಾನಡು ವರ್ಷಾದಿ ತೀರ್ಥ ದಿನದನ ಉಚ್ಚಯ ನಡೆತಂಡು. ಕೆಮ್ಮಿಂಜೆ ನಾಗೇಶ ತಂತ್ರಿಲನ ದುಂಬಾಳ್ತಿಡು ಧಾರ್ಮಿಕ ಬೇತೆ ಬೇತೆ ವಿಧಿ ವಿಧಾನಗಳು ನಡೆತಂಡು. ಜನವರಿ 8 ಶುಕ್ರವಾರ ಮೂಜನೇ ದಿನ ಕಾಂಡೆ ಮಹಾಗಣಪತಿ ಹೋಮ ಆದ್ ದೇವೇರ್ನ ಬಲಿ ಉಚ್ಚಯ ಪಿತಾಂಡು. ದರ್ಶನ ಬಲಿ ಬಟ್ಟಲ್ ಕಾಣಿಕೆ ನವ ಕಲಶಾಭಿಷೇಕ ಮಹಾಪೂಜೆ ಆದ್ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಎತ್ತಂಡು. ರಾತ್ರಿ ದೇವೇರ್ನ ಬಲಿ ಪಿತಾಡ್ದು ಕಟ್ಟೆ ಪೂಜೆ ನಡಪಾದ ಮಹಾರಥೋತ್ಸವಗೂ ಅಂಚನೆ ಪಿಲಿಭೂತ ಪಂಜುರ್ಲಿ ನೇಮ ಗುಳಿಗನ ಕೊಲುಗು ಅಟಣೆ ಆದಿತ್ತಂಡು. ಊರು ಪರ ಊರ್ಲಿನ ಭಕ್ತರ ಪಾಲ್ದಿತ್ತೊಂದು ಶ್ರೀ ಜನಾರ್ದನ ದೇವೇರ್ನ ಇಂಬು ನಟ್ಟೊಂಡಿರು. ಆಡಳಿತಾಧಿಕಾರಿ ಶಾಂತರಾಮ ನಾಯಕ್, ಉಚ್ಚಯ ಸಮಿತಿ ಕುರ್ಕಾರ್ಯರು ಹಾರಕೆರೆ ವೆಂಕಟರಮಣ ಭಟ್ರು, ದೇವಸ್ಥಾನಡು ನಿತ್ಯ ಪೂಜೆ ಮಲ್ಪನ ಚಂದ್ರಶೇಖರ ಮಯ್ಯರು ಬೊಕ್ಕ ಗ್ರಾಮಸ್ಥರು ಪಾಲ್ದಿತ್ತೊಂಡಿರು.
ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಧಿಕಾರದ್ದು ಜಪ್ವೇರಂದು ಕೋಪುಡು ಪಂಡಿನ ಆಮ್ ಆದ್ಮಿ ಪಕ್ಷದ ಶಾಸಕರು ಡೆಲ್ಲಿದ ಸೋಮನಾಥ್ ಭಾರತೀಯರಿಗೆ ವಿರೋಧ ತೋಜಾಯಿನ ಒರಿ ಆದಿತ್ಯನಾಥ್ ಅಭಿಮಾನಿ ಶಾಸಕರನ ಮೇಲೆಗೆ ಮಜ್ಜಿದ ನೀರು ತೇತಿನ ಸಂಗತಿ ರಾಯ್ ಬರೇಲಿಡ್ ನಡೆತದಂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ್ನ ವಿರುದ್ಧ ಏವರೋಡು ಪಾತೆರ್ದಿನ ಆಮ್ ಆದ್ಮಿ ಪಕ್ಷದ ಶಾಸಕರಿಗೆ ಮಜ್ಜಿದ ನೀರು ತೇತಿನ ಸಂಗತಿ ರಾಯ್ಬರೇಲಿಡ್ ನಡೆತದಂಡು ಯೋಗಿ ಆದಿತ್ಯನಾಥ್ ಅಧಿಕಾರದ್ದು ಜಪ್ವೇರಂದು ದಿಲ್ಲಿದ ಆಪ್ ಶಾಸಕರು ಸೋಮನಾಥ್ ಭಾರತಿ ಪಂಡಿದಿತ್ತರು ಅರೆನ ಮೇಲುಗು ಯೋಗಿನ ಬೆರಿಸಹಾಯ್ದ ಒರಿ ಮಜಿ ನೀರು ತೇತದು ಪೊಲೀಸರ್ನ ಒಟ್ಟುಗು ಸೋಮನಾಥ್ ಭಾರತಿ ಪಾತೆರನುಪ್ಪುನಗ ಈ ಸಂಗತಿ ನಡೆತದಂಡು ಮಜಿ ನೀರು ತೇತದು ಭಾರತ್ ಮಾತಾ ಕಿ ಜೈ ಘೋಷಣೆ ಪಾಡ್ದೆ ಈ ಪೊರ್ತುಡು ಶಾಸಕರು ಸೋಮನಾಥ್ ಭಾರತಿ ಆಯನ ಪತ್ತದು ಪೆಟ್ಟು ಪಾಡರೆ ತೂನಗ ಪೊಲೀಸರು ಆಯನ ಸ್ವಾಧೀನಗದೆ ತಂದು ಪೊಲೀಸ್ ಸ್ಟೇಷನ್ಗೆ ಲೆತೊಂದು ಪೋಯಿನ ಸಂಗತಿ ನಡೆತದಂಡು ये तो निहायत बदतमीजी है और ये भी कह दो ये सब करने से कुछ ना होने वाला। योगी तो जाएगा, लिखवा लो मुझसे। कहीं नहीं जाएगा, कहीं नहीं जाएगा। योगी आदित्यनाथ जिंदाबाद जिंदाबाद। ಇತ್ತೆ ಕೊಡೋದ್ರಿಂದ ಮಲ್ಲ ಸುದ್ದಿಲು ಕೊರೋನಾ ಸಿಕ್ಕಿಗೆ ಇಂಜೆಕ್ಷನ್ ಮಾಡ್ದು ಪುಣೆದ ಸಿರಾಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ದೇಶದ 13 ಕೇಂದ್ರಗಳಿಗೆ ಎನ್ಮ ಇಮಾನ್ ಲೆಡ್ ಬತ್ತಿನ ಕೊರೋನಾ ಇಂಜೆಕ್ಷನ್ ಕೇಂದ್ರ ಆಯುಷ್ ಮಂತ್ರಿ ಶ್ರೀಪಾದ ಯಶೋ ನಾಯ್ಕರ್ನ ಕಾರು ಅಂಕೋಲ ಕೈತಲ ಅವಘಡ ಮಂತ್ರಿಯರನ್ನ ಬಡಿದಿ ವಿಜಯ ನಾಯಕ್ ಸೇರ್ದು ಇರ್ವಿರ್ತಿಡ್ದು ಮಂತ್ರಿಯರಿಗೆ ಜೋರ್ದ ಪಿಟ್ಟು ಬ್ರಹ್ಮರಕುಟ್ಲುಡು ಬಿಜೆಪಿ ಜಿಲ್ಲಾ ಮಟ್ಟದ ಜನಸೇವಕ ಸಭೆ ದೇಶದ್ರೋಹದ ಘೋಷಣೆ ನನಮಿತ್ತಕ್ಕೆ ಪಾಡಂಡ ಅಂಚಿನಕ್ಲಿನ ನಾಲೈ ಕುತ್ಕೊಂಡು ಮಂತ್ರಿ ಕೆಎಸ್ ಈಶ್ವರಪ್ಪ ಒಡಿಪು ಜಿಲ್ಲೆದ ಉಚ್ಚಿಲಡ್ ಬಾಬಾ ಮೆಟ್ರೋ ಫರ್ನಿಚರ್ಸ್ ವರ್ಲ್ಡ್ ಉದಿಪನ ಬಾಬಾ ಮೆಟ್ರೋ ನನ್ಲಾತ್ ಗಿರಾಕ್ಲೆನ ದೋಸ್ತಿಯಾದ ಬುಲೆವಡ್ ಲಾಲಾಜಿ ಮೆಂಡನ್ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು